ಈ ಲಲ್ಲಿ ರವಿ ಅಂತಕ್ಕಂಥ ಒಬ್ಬ ಮುಟ್ಟಾಳ ನಾನ್ರಿ ಲಲ್ಲಿ ನರಸಿಂಹರಾಜು ಬಳ್ಳಾಪುರ ಅಂತಕ್ಕಂಥವ್ರು ಏನಿದ್ದಾರೆ ಅವರ ಸಾವಿಗೆ ನೇರ ಹೊಣೆ ಅಂತ ಬಂದಾಗ ಇಲ್ಲೆಲ್ಲಿ ರವಿ ಅಂತಕ್ಕಂಥದ್ದು ಅಂತ ಹೇಳ್ತಾ ಇರೋದು. ಈ ಆಡಿಯೋಗಳೆಲ್ಲ ನೀವು ಸ್ಕ್ರಿಪ್ಟೆಡ್ ಏನಾದ್ರು ಸ್ಕ್ರಿಪ್ಟ್ ಆಗಿ ಮಾಡ್ತಾ ಇದ್ದೀರಾ? ಸ್ಕ್ರಿಪ್ಟ್ ಅಂದ್ರೆ ಮಾಡಿಕೊಂಡಿದೀಯ ಅಂತ ಅಂತಾರೆ, ಅಲ್ಲಲ್ಲಿ ಮಗ ಹುಟ್ಟಿಸಿ ಬಂದೆ ಅಂತ ಅಂತಾರೆ. ಇವಾಗ ಇತ್ತೀಚಿನ ಬೆಳವಣಿಗೆ ಅಂದ್ರೆ ಏನು ಈ ಲಲ್ಲಿ ರವಿ ಬಂದ್ಬಿಟ್ಟು ನರಸಿಂಹಣ್ಣನ ಸಾವಿಗೆ ಕಾರಣರಾದ್ರು ಅಂತ ನೀವು ಒಂದು ಆಪಾದನೆಯನ್ನ ಮಾಡಿದ್ರಿ. ಅದು ಒಂದು ದೊಡ್ಡ ಮಟ್ಟದಲ್ಲಿ ಇವಾಗ ಬೇರೆ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇದೆ. ಈಗ ಏನ್ ಹೇಳಕ್ ಹೊರಟಿದ್ರಿ? ಇಲ್ಲ, ನಾನು ಈಗ ಒಂದು 4 days ಬ್ಯಾಕ್ ಒಂದು ವಿಡಿಯೋ ಮಾಡಿದ್ವಿ. ಸೊ ನಾನು ಶಿವಲಿಂಗೇಗೌಡರು ಅಂತ ಅಂದ್ಬಿಟ್ಟು ನಮ್ಮ ಸ್ನೇಹಿತರು ನಾನು ಇಬ್ಬರು ಸೇರಿಕೊಂಡು ಒಂದು ವಿಡಿಯೋ ಫಸ್ಟು ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಅದರಲ್ಲಿ ಒಳ್ಳೆ ಪ್ರತಿಕ್ರಿಯೆ, ತುಂಬ ಜನ ಸರ್ ನಮಗಿದ್ರ ಬಗ್ಗೆ ತುಂಬ ಹಿಂದೆನೇ, ಈಗ ಅಲ್ಲೇ 1.5 ವರ್ಷದ ಹಿಂದೆನೇ ಕಮೆಂಟ್ ಮಾಡಿದ್ದೀವಿ, 2 ವರ್ಷದ ಹಿಂದೆನೇ ನಾವು ಅಲ್ಲೇ ಮೆಸೇಜ್ ಮಾಡಿ ತುಂಬ ನಾವಿದ್ರ ಬಗ್ಗೆ ನೋವಿದೆ ನಮಗೆ, ಒಳ್ಳೆ ಧ್ವನಿ ಎತ್ತಿದ್ದೀರಿ, ಯಾರೂ ಇದ್ರ ವಿರುದ್ಧವಾಗಿ ಧ್ವನಿ ಎತ್ತಿಲ್ವಲ್ಲ, ಇಷ್ಟು ವಲ್ಗಾರಿಟಿ ಇದೆ ಅಂದರೆ ತಾವು ಮೆಸೇಜ್ನೂ ಕೂಡ ನಮ್ಮ ಚಾನಲ್ಗಳೇನಿದ್ದಾವೆ ನಮ್ಮ ಚಾನಲ್ಗಳಲ್ಲಿ ಮೆಸೇಜ್ನೂ ಕೂಡ ತಾವು ನೋಡ್ಬೋದು. ಕಮೆಂಟ್ ಹಾಕಿರೋದು ಸುಮಾರು ಜನ 100 ಕಮೆಂಟ್ಗಳು ಬಂದಿದೆ. ಏನಂತ ಬಂದಿದೆ ಅಂತಂದರೆ, ಸರ್ ನೀವು ಹಾಕಿರುವಂಥ ಒಂದು ಅಲಿಗೇಷನ್ಸು ಭಾಳ ಚೆನ್ನಾಗಿದೆ, ಖಂಡಿತವಾಗಿ ನಾವು ಕೂಡ ನಿಮ್ಮ ಜೊತೆಗೆ ಸಪೋರ್ಟಿವ್ ಆಗಿ ನಿಂತ್ಕೊತೇವೆ. ಲಲ್ಲಿ ರವಿ ಅನ್ನೋವಂಥವನು ಏನಿದ್ದಾನೆ ಅವನು ಖಂಡಿತವಾಗಿ ಮಾತಾಡುವಂಥ ರೀತಿ ರಿವಾಜ್ಗಳಿಂದ ಹಿಡಿದು ಪ್ರತಿಯೊಂದು ಕೂಡ ಅಪಭ್ರಂಶವಾಗಿದೆ. ಓಕೆನಾ, ಅವ್ನು ಮಾತಾಡ್ತಕ್ಕಂಥದ್ದು ಅಷ್ಟು ಸ್ಪಷ್ಟತೆ ಇಲ್ಲ, ಹೆಂಗೆ ಬೇಕೋ ಹಂಗೆ ಒಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಏನು ಮಾತಾಡಬೇಕು ಏನು ಬಿಡಬೇಕು ಅನ್ನೋವಂಥ ಒಂದು ಪರಿಜ್ಞಾನ ಇಲ್ಲದೇ ಮಾತಾಡಿ ಅರಿಬಿಡೋ ಅಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ವರ್ಗ ಹೇಳ್ತಾ ಇದ್ದರೆ, ಇನ್ನೊಂದು ವರ್ಗ ಏನು ಹೇಳ್ತಾ ಇದೆ ಅಂತಂದರೆ, ನರಸಿಂಹರಾಜು ಬಳ್ಳಾಪುರ ಅಂತಕ್ಕಂಥವ್ರು ಏನಿದ್ದಾರೆ ಅವರ ಸಾವಿಗೆ ನೇರ ಹೊಣೆ ಅಂತ ಬಂದಾಗ ಇಲ್ಲೆಲ್ಲಿ ರವಿ ಅಂತಕ್ಕಂಥದ್ದು ಅಂತ ಹೇಳ್ತಾ ಇರೋದು. ಯಾಕೆ ಅವನ ಸಾವಿಗೆ ಲಲ್ಲಿ ರವಿ ಅನ್ನೋನು ಏನು ಕಾರಣ ಆಗ್ತಾನೆ ಅಂತಂದರೆ, ತಾವೆಲ್ಲರೂ ಕೂಡ ನರಸಿಂಹರಾಜು ಬಳ್ಳಾಪುರ ವಿಡಿಯೋ ಅಂತ ಅಂದ್ಬಿಟ್ಟು ತಾವೆಲ್ಲರೂ ಏನು ಅಪ್ಪಿ ನೋಡಿದ್ರೆ ಒಂದು ಸರಿ ಸರ್ಚ್ ಮಾಡಿ ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ ಎವರ್ ನೀವು ಯಾವುದೇ ಒಂದು ವಿಚಾರದ ಬಗ್ಗೆ ಯಾವುದೇ ಒಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಸರ್ಚ್ ಮಾಡಿದ್ರೆ ನೀವು ಸಾವಿರಾರು ಲಕ್ಷಾಂತರ ವಿಡಿಯೋಗಳು ಸಿಗುತ್ತೆ ನರಸಿಂಹರಾಜು ಬಳ್ಳಾಪುರದು. ಅಷ್ಟರ ಮಟ್ಟಿಗೆ ವೈರಲ್ ಆದಂಥದ್ದು ನರಸಿಂಹರಾಜು ಬಳ್ಳಾಪುರ ಅಂತಕ್ಕಂಥ ಒಬ್ಬ ಹಳ್ಳಿ ಪ್ರತಿಭೆ, ಗ್ರಾಮೀಣ ಪ್ರತಿಭೆ. ಆ ವ್ಯಕ್ತಿನ ಎಷ್ಟು ಅಸಹ್ಯವಾಗಿ, ಎಷ್ಟು ಅಸಹ್ಯಕರವಾಗಿ ಬಳಸ್ಕೋಬೇಕೋ. ಈ ಲಲ್ಲಿ ರವಿ ಅಂತಕ್ಕಂಥ ಒಬ್ಬ ಮುಟ್ಟಾಳ, ಅವಿವೇಕಿ, ಓಕೆನಾ, ಅಸಹ್ಯಕರವಾದಂಥ ವ್ಯಕ್ತಿ ಏನಿದ್ದಾನೆ ಇವನು ಪಾಪ ಒಂದು ನರಸಿಂಹರಾಜು ಬಳ್ಳಾಪುರ ಅಂತಂದರೆ ಒಂದು ಒಳ್ಳೆ 100 ಪಾತ್ರಗಳನ್ನ ಮಾಡಿರ್ತಕ್ಕಂಥ ಒಬ್ಬ ಒಳ್ಳೆ ನಟ. ಓಕೆನಾ, ನಾಟಕಗಳಲ್ಲೆಲ್ಲನ ದುಶ್ಯಾಸನನ ಪಾತ್ರ ಮಾಡಿರ್ತಕ್ಕಂಥ ವ್ಯಕ್ತಿ, ದುರ್ಯೋಧನನ ಪಾತ್ರ ಮಾಡಿರ್ತಕ್ಕಂಥ ವ್ಯಕ್ತಿ, ಓಕೆನಾ, ಅಭಿಮನ್ಯು ಪಾತ್ರ ಮಾಡಿರ್ತಕ್ಕಂಥ ವ್ಯಕ್ತಿ, ಬಹಳ ಒಳ್ಳೆ ನಟ. ಓಕೆನಾ, ನಾಟಕಗಳಲ್ಲೆಲ್ಲನ ರಂಗಭೂಮಿ ಕಲಾವಿದ, ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಅಂಥ ವ್ಯಕ್ತಿನ ಎಷ್ಟು ಹೀನಾಮಾಯವಾಗಿ ಕಾಣಬೇಕು, ಆ ವ್ಯಕ್ತಿಗೆ ಪಾಪ ಗೊತ್ತಾಗಲ್ಲ ಅಂತಂದ್ಬಿಟ್ಟು ಅಷ್ಟು ಕೆಟ್ಟದಾಗಿ ಬಯಸೋದಲ್ದೇ, ಓಕೆನಾ, ಈಗಿನ ಪ್ರಪಂಚ ಯಾವ ದಾರಿ ಯಾವ ಕಡೆಗೆ ಹೋಗ್ತಾ ಇದೆ ಅನ್ನೋದು ಅರಿವಿಲ್ದೇ ಈ ವ್ಯಕ್ತಿ ಇವತ್ತಿಗೂ ಕೂಡ ಆ ಒಂದು ಯೂಟ್ಯೂಬ್ಗಳಲ್ಲೆಲ್ಲನ ಅವನ ತಮ್ಲೈನ್ಗಳು ನೋಡಿಬಿಟ್ರೆ ನಿಜವಾಗ್ಲೂ ಅಸಹ್ಯಕರ ಅನಿಸುತ್ತೆ. ಒಂಥರ ಎಷ್ಟು ಅಂತಂದರೆ ಕೋಪ ಉದ್ವೇಗಕ್ಕೊಳಗಾಗ್ತೀವಿ ನಾವೇನೆ. ಅಷ್ಟು ಅಸಹ್ಯಕರವಾಗಿ ನರಸಿಂಹರಾಜುಗೆ ಹಿಂಸೆ ಕೊಟ್ಟು, ಅವ್ರಿಗೆ ಎಷ್ಟು ಹಿಂಸೆ ಕೊಡೋದಕ್ಕಾಗುತ್ತೋ ಅದಕ್ಕಿಂತ ಹೆಚ್ಚಿನದಾಗಿ ಹಿಂಸೆ ಕೊಟ್ಟೇನೆ ನರಸಿಂಹರಾಜು ಬಳ್ಳಾಪುರ ಅಂತಕ್ಕಂಥ ವ್ಯಕ್ತಿ ಸತ್ತಿರೋದು, ಅಂದರೆ ದೈವಾಧೀನರಾಗಿರೋದು ಅಂತ ಅಂದ್ಬಿಟ್ಟು ನಾವು ಹೇಳ್ತಾ ಇದ್ದೇವೆ. ನಮ್ಮಂಥ 100 ಜನ ಅಭಿಮಾನಿಗಳು, 1000 ಜನ ಅಭಿಮಾನಿಗಳು ಹಿಂದೆನೇ, ಈಗ ಅಲ್ಲೇ 1.5 ವರ್ಷ 2 ವರ್ಷಗಳ ಹಿಂದೆಯಿಂದನೂ ಕೂಡ ನರಸಿಂಹರಾಜು ಬಳ್ಳಾಪುರ ಸಾವಿಗೆ ನೇರ ಹೊಣೆ ನೀನೇ. ಯಾಕೆಂತಂದರೆ ಪಾಪ ನೀವೆಲ್ಲರೂ ಕೂಡ ನೋಡಿರೋ ಹಾಗೆ ಆ ವ್ಯಕ್ತಿಗೆ ಕೆಲವು ಅಂದರೆ ಶುಗರು, BP ಇದೆಲ್ಲ ಕೂಡ ಹೈ ಇತ್ತು. ಸೊ ಈ ಹೈ ಇದ್ದಾಗ ಈ ಅವಿವೇಕಿ ಏನು ಲಲ್ಲಿ ರವಿ ಅನ್ನೋ ಒಂದು ಹೆಸರಲ್ಲಿ ನರಸಿಂಹರಾಜು ಬಳ್ಳಾಪುರಕ್ಕೆ ಡೈಲಿ ಫೋನ್ ಮಾಡ್ತಾ ಇದ್ದ. ಈ ವ್ಯಕ್ತಿಗೆ ಒಂದು ಕಾಮನ್ ಬೇಸಿಕ್ ಸೆನ್ಸ್ ಅಂತ ಇರಬೇಕಾಗಿತ್ತು. ಬೇಸಿಕ್ ಸೆನ್ಸ್ ಅಂತ ಇದ್ದಿದ್ದರೆ ಇವತ್ತು ಪಾಪ ಆ ವ್ಯಕ್ತಿ ಸಾವಿಗೆ ಕಾರಣ ಆಗ್ತಾ ಇರಲಿಲ್ಲ. ಆ ವ್ಯಕ್ತಿ ಇಷ್ಟು ಬೇಗ ಸಾಯ್ತಾ ಇರಲಿಲ್ಲ ರೀ. ಆ ವ್ಯಕ್ತಿ ಇಷ್ಟು ಬೇಗ ಸಾಯೋದಕ್ಕೆ ಏನಾಗಿತ್ತು ಪಾಪ? ಯಾವುದೇ ಒಂದು BP ಇರಲಿ, ಶುಗರ್ ಇರಲಿ, ಇನ್ನೊಂದು ಮತ್ತೊಂದು ಏನೇ ಇದ್ದರೂ ಕೂಡ ಬಹಳ ಚೆನ್ನಾಗಿ ಅವರು ನರಸಿಂಹರಾಜು ಬಳ್ಳಾಪುರ ಜೀವನ ಸಾಗಿಸ್ತಾ ಇದ್ದಂಥವನು. ಸೊ ಅಂಥವನ್ನ ಎಷ್ಟು ಬೇಗ ಸಾಯಿಸೋಕ್ಕಾಗುತ್ತೋ ಅಷ್ಟು ಬೇಗ ಸಾಯಿಸಿರೋದಕ್ಕೆ ಕಾರಣನೇ ಅಂದರೆ ನರಸಿಂಹರಾಜು ಬಳ್ಳಾಪುರ ಸಾವಿಗೆ ನೇರ ಹೊಣೆ ಈ ಲಲ್ಲಿ ರವಿ ಅನ್ನೋದು ನನ್ನಂಥ ಎಷ್ಟೋ ಜನರ ಅಭಿಪ್ರಾಯ. ಸೊ ನಾವಿದ್ರ ವಿರುದ್ಧವಾಗಿ ಏನಕ್ಕೆ ಹೋಗ್ತಾ ಇದ್ದೇವೆ, ಇದ್ರ ವಿರುದ್ಧವಾಗಿ ನಾವು ಏನಕ್ಕೆ ಧ್ವನಿ ಎತ್ತುತ್ತಾ ಇದ್ದೇವೆ ಅಂತಂದರೆ 100 ಜನ 1000 ಜನ ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಎಲ್ಲರ ವಿಚಾರದಲ್ಲೂ ಧ್ವನಿ ಎತ್ತುತ್ತೀರಿ ತಾವು. ಸೊ ಈ ನರಸಿಂಹರಾಜು ಬಳ್ಳಾಪುರ ಅನ್ನೋಂಥ ಪಾಪ ಅಮಾಯಕರು ಸಾವಿಗೆ ಬೆಲೆನೇ ಇಲ್ವಾ?
ಅಂತ ಅಂದ್ಬಿಟ್ಟು ಎಲ್ಲರೂ ಕೇಳಿದ್ದಾದಮೇಲೆ ಈ ಒಂದು ವಿಚಾರಕ್ಕೆ ಧ್ವನಿ ಎತ್ತಿರ್ತಕ್ಕಂಥದ್ದು. ಸೊ ತಮ್ಮೆಲ್ಲರ ಬೆಂಬಲ ಕೂಡ ಇರಬೇಕು. ಯಾಕೆಂತಂದರೆ ಏನು ಈ ಲಲ್ಲಿ ರವಿ ಗ್ಯಾಂಗ್ ಏನಿದೆ, ಒಂದು ಸ್ವಲ್ಪ ಗ್ಯಾಂಗ್ ಇದೆ, ಆ ಗ್ಯಾಂಗೆಲ್ಲ ಸೇರಿಕೊಂಡು ಕಮೆಂಟ್ ಬಾಕ್ಸ್ಗಳಲ್ಲಿ ನೋಡಿಬಿಟ್ರೆ ನೀವು ಲಲ್ಲಿ ರವಿ ಏನು ಕಮೆಂಟ್ ಆಗ್ತಾ ಇದ್ದ, ಎಷ್ಟು ಅಸಹ್ಯಕರವಾಗಿ ಇರ್ತಾಯಿತ್ತು ಅಂದರೆ ಅವನು ನರಸಿಂಹರಾಜು ಬಳ್ಳಾಪುರ ಜೊತೆ ಮಾತಾಡ್ತಾ ಇದ್ದಿದ್ದು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಲಲ್ಲಿ ರವಿ ಅಂತಕ್ಕಂಥವನು ಕಮೆಂಟ್ಗಳನ್ನ ಹಾಕಿಸ್ತಾ ಇದ್ದಾನೆ ಅವನ ಗ್ಯಾಂಗ್ಗಳಿಂದ ಸೇರಿಸಿ. ಇರಲಿ, ತೊಂದರೆ ಇಲ್ಲ, ನಾವು ಇದ್ರ ವಿರುದ್ಧವಾಗಿ ಕಾನೂನು ಕ್ರಮವಾಗಿ ತೊಗೊಳ್ತೇವೆ. ಕಾನೂನು ಕ್ರಮ ತೊಗೊಂಡು ಲಲ್ಲಿ ರವಿಗೆ ಪಾಠ ಕಲಿಸ್ತೇವೆ. ಯಾಕೆ ಅಂತಂದರೆ ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಮುದುಕರುವರೆಗೂ ಕೂಡ ಎಲ್ಲರೂ ನೋಡ್ತಕ್ಕಂಥದ್ದು ಈ ಸೋಷಿಯಲ್ ಪ್ಲಾಟ್ಫಾರ್ಮ್ ಅನ್ನೋದು. ಯೂಟ್ಯೂಬ್ ಆಗ್ಬೋದು, ಫೇಸ್ಬುಕ್ ಆಗ್ಬೋದು, ಇನ್ಸ್ಟಾಗ್ರಾಮ್ ಆಗ್ಬೋದು. ಸೊ ಅದರಲ್ಲಿ ನೀವು ನರಸಿಂಹರಾಜುದು ನೀವು 10 ರೀಲ್ಸ್ ಸರ್ಚ್ ಮಾಡಿದ್ರೆ ಅದರಲ್ಲಿ ಒಂದು ರೀಲ್ಸ್ ನರಸಿಂಹರಾಜು ಬಳ್ಳಾಪುರದಾಗಿರುತ್ತೆ. ಯಾಕೆ? ಇವನು ಮಾಡ್ತಾ ಇರ್ತಕ್ಕಂಥ ಮಾತಿನ ಶೈಲಿ ಅದನ್ನು ನೆನೆಸ್ಕೊಂಡ್ರೆ ಎಂಥವ್ರಿಗೂ ಕೂಡ ಕುದ್ದೇ ಕುದಿಯುತ್ತೆ. ಮತ್ತು ಕೆಲವು ಅವಿವೇಕಿಗಳು ನನ್ನನ್ನು ಕೇಳ್ತಾ ಇದ್ದಾರೆ, ಅಲ್ಲಪ್ಪ ನರಸಿಂಹರಾಜು ಬಳ್ಳಾಪುರ ಸತ್ತೇನೆ ಅಲ್ಲೇ 2-3 ವರ್ಷ ಆಗ್ತಾ ಬಂತು, ಈಗೇನಕ್ಕೆ ನೀನು ಅಲ್ಲಾಡ್ಸೋಕೆ ಹೋಗ್ತಾ ಇದೆಯಾ? ನರಸಿಂಹರಾಜು ಬಳ್ಳಾಪುರ ಹೆಸರಿಟ್ಕೊಂಡು ನೀನು ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ನೋಡ್ತಾ ಇದೆಯಾ, ಹಾಗೆ ಹೀಗೆ ಅಂತ ಕೆಲವು ಅವಿವೇಕಿಗಳು ಕ್ವಶನ್ ಮಾಡ್ತಾ ಇದ್ದಾರೆ. ಆ ಕ್ವಶನ್ ಮಾಡುವಂಥ ಪ್ರತಿಯೊಬ್ಬರಿಗೂ ಹೇಳುವಂಥದ್ದು, ಓಕೆನಾ, ಆ 4-5 ವರ್ಷ ನಾವು ಯಾರ ಬಗ್ಗೆನಾದರೂ ಏನಾದರೂ ಒಂದು ಮಾತಾಡಬೇಕು ಅಂತಂದರೆ ನಾವು ಒಂದು ಕೂಲಂಕುಷವಾಗಿ ತಿಳ್ಕೊಬೇಕಲ್ವಾ? ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಅಂತ ನಿಂತಿರೋರು ನಾವು ಕೂಲಂಕುಷವಾಗಿ ತಿಳ್ಕೊಂಡೇ ತಾನೇ ಮಾತಾಡಬೇಕೇನೇ ಆದ್ರೂ. ಸೊ ಆ ಕೂಲಂಕುಷವಾಗಿ ತಿಳ್ಕೊಳ್ತಾ ಹೋದಾಗ ನೂರಾರಲ್ಲ ಸಾವಿರಾರು ವೀಡಿಯೋಗಳನ್ನ ನೋಡಿದ್ದೀವಿ. ನರಸಿಂಹರಾಜು ಬಳ್ಳಾಪುರದ ಇಂಟರ್ವ್ಯೂ ನೋಡಿದ್ದೇವೆ, ಓಕೆನಾ. ಮತ್ತು ಲಲ್ಲಿ ರವಿ ಅಂತಕ್ಕಂಥವ್ನು ಏನಿದ್ದಾನೆ ಇವನ ಇಂಟರ್ವ್ಯೂ ಕೂಡ ನಾವು ನೋಡಿದ್ದೇವೆ. ಸೊ ನೋಡಿದಾಗ ನಮ್ಗನ್ಸಿದ್ದಿಷ್ಟೇ, ಓಕೆನಾ, ನರಸಿಂಹರಾಜು ಬಳ್ಳಾಪುರಗೂ ಮತ್ತು ಲಲ್ಲಿ ರವಿ ಇಬ್ಬರೂ ಸೇರಿಕೊಂಡು ಅಂದರೆ ಸ್ಕ್ರಿಪ್ಟೆಡ್ ಅಲ್ಲ ಇದು ಪಕ್ಕಾ ಅಂದರೆ ನ್ಯಾಚುರಲ್ ಆಗಿ ಇವ್ ರವಿ ಅನ್ನೋನು ಅವನ ಒಬ್ಬನ ಸ್ವಾರ್ಥಕ್ಕೋಸ್ಕರ, ಈ ರವಿಯ ಸ್ವಾರ್ಥಕ್ಕೋಸ್ಕರ ಈ ಲಲ್ಲಿ ಅನ್ನೋ ಒಂದು ಹೆಸರಿಟ್ಕೊಂಡು ಇವನೇನು ಮಾತಾಡ್ತಾ ಇದ್ದ ಲಕ್ಷ್ಮಮ್ಮ, ಲಲಿತಮ್ಮ, ಇನ್ನೊಂದು ಮತ್ತೊಂದು ಅಂತ, ಇವನ ಸ್ವಾರ್ಥಕ್ಕೋಸ್ಕರ, ಇವನ ಖುಷಿಗೋಸ್ಕರ ನರಸಿಂಹರಾಜು ಬಳ್ಳಾಪುರ ಅಂತಕ್ಕಂಥ ಒಬ್ಬ ಮುಗ್ಧ ಅಮಾಯಕನ ಜೀವ ಹೋಗಿರ್ತಕ್ಕಂಥದ್ದು ಇವನಿಂದ. ಸೊ ನೀವೇನಕ್ಕಪ್ಪ ಈಗ ಅದರಿಂದ ಪ್ರಯೋಜನನಾದರೂ ಏನು? ಓಕೆ, ಇವನಿಂದನೇ ಜೀವ ಹೋಗಿದ್ರು ಕೂಡ ಅದಾಲೆ ಜೀವ ಹೋಗಿನೇ 2-3 ವರ್ಷ ಆಗಿದೆಯಲ್ಲ, ಈಗೇನು ಅಂತ. ಈ ಲಲ್ಲಿ ರವಿ ಅಂತಕ್ಕಂಥವನು ನರಸಿಂಹರಾಜು ಬಳ್ಳಾಪುರ ಮನೆಗೆ ಹೋಗಿ ಅವ್ರ ಹೆಂಡತಿ ಹತ್ರನ ಅವ್ರ ಮಕ್ಕಳ ಹತ್ರನ, ಯಾಕೆಂತಂದರೆ ನರಸಿಂಹರಾಜು ಬಳ್ಳಾಪುರ ಸಾವಿಗೆ ಇವನೇ ಕಾರಣ ಆಗಿರೋದ್ರಿಂದನ ಇವನು ಹೋಗಿ ಅವ್ರ ಹೆಂಡತಿ ಮಕ್ಕಳ ಹತ್ರನ ಕ್ಷಮೆ ಯಾಚಿಸ್ಬೇಕು. ಲಲ್ಲಿ ರವಿನೇ ಹೇಳಿರೋ ಹಾಗೆ ನಾನು ಇವತ್ತಿನವರೆಗೂ ನರಸಿಂಹರಾಜು ಬಳ್ಳಾಪುರ ಮನೆಗೆ ಹೋಗಲ್ಲ. ಅದರಲ್ಲಿ ಏನಂತಾರೆ, ಈ ಶುಗರ್ ಕೋಟ್ ಆಗ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಕೇಳೋದು, ಓಕೆನಾ. ನಾನು ನರಸಿಂಹರಾಜು ಬಳ್ಳಾಪುರ ಮನೆಗೆ ಹೋಗಿಲ್ಲ, ಕಾರಣ ಇಷ್ಟೇ, ನಾನು ಹೋಗ್ಬಿಟ್ರೆ ಅವ್ನು ಸತ್ತಿದ್ದಾನೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅವ್ನ ಫೋಟೋ ನೋಡಿದ ತಕ್ಷಣವೇ ಅವನಿಗೆ ನಾನು ಸತ್ತಿಲ್ಲ, ನನ್ನ ಪಾಲಿಗೆ ಸತ್ತಿಲ್ಲ, ನನ್ನ ಜೊತೆಗೇ ಇದ್ದಾನೆ, ಪಕ್ಕದಲ್ಲೇ ಕೂತಿರ್ತಾನೆ ಅನ್ನೋ ಶುಗರ್ ಕೋಟಿಂಗ್ ಮಾತುಗಳನ್ನ ಆಡ್ತಕ್ಕಂಥದ್ದು ಈ ಲಲ್ಲಿ ರವಿ ಮಾಡಿರುವಂಥ ಕೆಲಸ. ಏನು ಮಾಸ್ಟರ್ ನ್ಯೂಸ್ ಅನ್ನೋ ಒಂದು ಚಾನಲ್, ಯೂಟ್ಯೂಬ್ ಚಾನಲ್ಲು, ಮತ್ತು ಹಳ್ಳಿ TV ನಮ್ಮ ಚಂದನ್ನು ಇವನು ಮಾಡಿರ್ತಕ್ಕಂಥ ಯೂಟ್ಯೂಬ್ ಚಾನಲ್, ಈ 2 ಚಾನಲ್ನಲ್ಲಿ ಈ ಲಲ್ಲಿ ರವಿ ಅನ್ನೋನು ಸುಮಾರು ಅಂದರೆ ಸಂದರ್ಶನ ತೊಗೊಂಡಿದ್ದಾರೆ. ನಮ್ಮ ಚಂದನ್ನು ಮತ್ತು ಏನು ಸಮಯನ ಏನೋ ಇದೆ ಇನ್ನೊಂದು ಯೂಟ್ಯೂಬ್ ಚಾನಲ್. ಈ 2 ಚಾನಲಲ್ಲೂ ಕೂಡ ಅವನ ಸಂದರ್ಶನ ತಗೊಂಡಾಗ ಅವನು ಎಲ್ಲೂ ಕೂಡ ಮೆನ್ಷನ್ ಮಾಡಿ ಹೇಳಿಲ್ಲ, ಓಕೆನಾ, ನಮಗೂ ನೋವಿದೆ, ನಾನು ಮಾಡಿರೋದಕ್ಕೆ ಇಷ್ಟೊಂದು ಇದಾಗ್ತಾ ಇದೆ. ಹೌದು ಸ್ವಾಮಿ, ಜನಗಳು ಸಹಸ್ರಾರು ಜನ BP ಕಮ್ಮಿ ಆಗಿರ್ಬೋದು, ಶುಗರ್ ಕಮ್ಮಿ ಆಗಿರ್ಬೋದು, ಇನ್ನೊಂದು ಮತ್ತೊಂದು ನರಸಿಂಹರಾಜು ಬಳ್ಳಾಪುರ ಮಾತಾಡ್ತಾ ಇದ್ದಿದ್ರಿಂದನ ಎಲ್ಲ ಕಮ್ಮಿ ಆಗಿರ್ಬೋದು. ಆದರೆ ನಿಮ್ಮೆಲ್ಲರ ಸುಖಕ್ಕೋಸ್ಕರನಾ, ಓಕೆ, ನಿಮಗೆ BP ಶುಗರ್ ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು ಆ ವ್ಯಕ್ತಿ ಜೀವನನೇ ಹೋಯ್ತಲ್ರಿ. ಇದನ್ನು ಕೇಳೋದಕ್ಕೆ ಯಾರಿಗೂ ಒಂದು ಮನಸ್ಥಿತಿ ಬರ್ತಾ ಇಲ್ವಾ? ನಾವು ನಮ್ಮ ಸ್ವಾರ್ಥಕ್ಕೇನೋ ಕೇಳ್ತಾ ಇಲ್ಲ, ನಾವು ಕೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ನರಸಿಂಹರಾಜು ಬಳ್ಳಾಪುರ ಮನೆಗೆ ಹೋಗಿ ಅವರ ಮಕ್ಕಳು ಮರಿ ಹೆಂಡತಿ ಏನಿದ್ದಾರೆ ಇವ್ರ ಹತ್ರ ಸಾರಿ ಕೇಳಲೇಬೇಕು. ಇವ್ರ ಹತ್ರನ ಈ ಲಲ್ಲಿ ರವಿ ಅಂತಕ್ಕಂಥವ್ನು ಏನಿದ್ದಾನೆ ಇವನು ಸಾರಿ ಕೇಳಲಿಲ್ಲ ಅಂತಂದರೆ ಇದು ಲಾಸ್ಟ್ ಆ್ಯಂಡ್ ಫೈನಲ್ ವಾರ್ನಿಂಗು. ನೆಕ್ಸ್ಟು ಅಂತ ಬರೋದೆ ನಾವು ಕಾನೂನಾತ್ಮಕವಾಗಿ ಅಲ್ಲೇ ಬಂದು ಕಂಪ್ಲೇಂಟ್ ರೈಸ್ ಮಾಡಿ ನರಸಿಂಹರಾಜು ಬಳ್ಳಾಪುರ ಸಾವಿಗೆ ಇವನೇ ಕಾರಣ ಅನ್ನೋದು ನಮ್ಮ ಸಂಶಯ. ಯಾಕೆ ಅಂತಂದರೆ 1-2 ವೀಡಿಯೋ ಇಲ್ಲ, ಸಾವಿರಾರು ವೀಡಿಯೋಗಳಿದ್ದಾವೆ. ಸೊ ಆ ವೀಡಿಯೋಗಳನ್ನ ನಾವು ವೀಡಿಯೋ ಮೂಲಕ ತೋರಿಸಿ ಕಾನೂನಾತ್ಮಕವಾಗಿ ಹೋರಾಡೋದಕ್ಕೆ ಸಿದ್ಧವಾಗಿದ್ದೇವೆ. ಸೊ ನಾವು ಹೋರಾಡ್ತೇವೆ. ಎಸ್ ಗೌಡ್ರೆ ಹೇಳಿ. ನೀವು ಮುಂದಿನ ನಡೆ ಬಗ್ಗೆ ಹೇಳಿದ್ರೆ, ಈಗ ಮುಂದಿನ ದಿನಗಳಲ್ಲಿ ಆತ ಯಾವ ರೀತಿ ಪ್ರತಿಕ್ರಿಯಿಸಬೇಕು ಅಂತ ನೀವು ಅಂದ್ಕೊಂಡಿದ್ದೀರಿ? ಅದೇ ನಮಗೆ ನೋಡಪ್ಪ, ನೀನು ನಮ್ಮ ಹೆಸರು ಹೇಳೋದು ಬೇಡ, ನೀನು ನಮ್ಮ ಹೆಸರು ಹೇಳಿ ನೀನು ಹೇಳೋದ್ರಿಂದ ನಾವು ಪಾಪ್ಯುಲಾರಿಟಿ ಆಗುವಂಥ ಅವಶ್ಯಕತೆ ನಮಗಿಲ್ಲ, ಓಕೆನಾ. ನಮ್ಮ ಬಗ್ಗೆ ನಮಗೆ ಗೊತ್ತಿದೆ. ಸೊ ನೀನು ಮಾಡಬೇಕಾಗಿರೋದು ಇಷ್ಟೇ,
ಫಸ್ಟ್ ಆಫ್ ಆಲ್ ನೀನು ನರಸಿಂಹರಾಜು ಬಳ್ಳಾಪುರ ಮನೆಗೆ ಹೋಗಿ ಸಾರಿ ಕೇಳಬೇಕು. ಅವ್ರ ಹೆಂಡತಿ ಮಕ್ಕಳುಗಳ ಜೊತೆಗೆ ನಾನು ಮಾಡಿರ್ತಕ್ಕಂಥದ್ದು ತಪ್ಪು, ಅಂದರೆ ನಾನು ಒಂದು ಏನೋ ನನ್ನ ಖುಷಿಗೋಸ್ಕರ ನಾನು ಮಾಡಿಕೊಂಡೆ, ಆದರೆ ಇಷ್ಟು ದೊಡ್ಡ ಮಟ್ಟದ ಒಂದು ಚರ್ಚೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನನ್ನ ಕಡೆಯಿಂದ ತಪ್ಪಾಗಿದೆ, ಕ್ಷಮೆ ಯಾಚಿಸೋದ್ರಿಂದ ಅದೇನೋ ಅಂತಾರಲ್ಲ, ಕ್ಷಮೆ ಅಂತಂದವನಿಗೆ ದೊಡ್ಡ ದೊಡ್ಡ ಗಂಡಾಂತರಗಳೇ ಪಾರಾಗ್ತವೆ ಅಂತಾರಲ್ಲ, ಹಂಗೆ ಈ ನರಸಿಂಹರಾಜು ಬಳ್ಳಾಪುರ ಮನೆಗೆ ಹೋಗ್ಬಿಟ್ಟು ಇವ್ನು ರವಿ ಸಾರಿ ಕೇಳ್ಬಿಟ್ರೆ ಅಲ್ಲಿಗೆ ಮುಗೀತು. ಓಕೆನಾ? ಮತ್ತು ಇವನು ಏನಾದ್ರೂ ಇವನಿಗೆ ಒಂದು ಮಾನವೀಯತೆ ಅನ್ನೋದು ಇದ್ದರೆ ಓಕೆನಾ, ಅವ್ರ ಮನೆ ಪರಿಸ್ಥಿತಿ ಹೆಂಗಿದೆ, ಮನ ಪರಿಸ್ಥಿತಿ ಹೆಂಗಿದೆ, ಅವ್ರೇನಾದರೂ ಮಿಡಲ್ ಕ್ಲಾಸ್ ಅಂದರೆ ಲೋ ಕ್ಲಾಸ್ ಪೀಪಲ್ಸ್ ಆಗಿದ್ರು ಅಂತಂದರೆ ಇವನು ಸಹಾಯ ಮಾಡ್ತಕ್ಕಂಥದ್ದು ಇವನ ಧರ್ಮ, ಇವನು ಮಾಡಲೇಬೇಕು. ಯಾಕೆ ಅಂತಂದರೆ ಇದೇ ನರಸಿಂಹರಾಜು ಬಳ್ಳಾಪುರ ಹೆಸರನ್ನ ಇಟ್ಕೊಂಡು, ಅಂದರೆ ನರಸಿಂಹರಾಜು ಬಳ್ಳಾಪುರಗೆ ಮಾಡಿರ್ತಕ್ಕಂಥ ಫ್ರಾಂಕಿಂದನೇ ಇವನು ಈ ಮಟ್ಟಕ್ಕೆ ಬಂದಿರತಕ್ಕಂಥದ್ದು. ಇಲ್ಲಿ ಗಂಟ ಬರೋದಕ್ಕೆ ಇವನು ಅಂದರೆ ನರಸಿಂಹರಾಜು ಬಳ್ಳಾಪುರನೇ ಕಾರಣ ಅಂತ ಅಂದ್ಬಿಟ್ಟು ಘಂಟಾಘೋಷವಾಗಿ ಹೇಳ್ತೇನೆ. ಸೊ ಆದಷ್ಟು ಬೇಗ ಹೋಗಿ ನರಸಿಂಹರಾಜು ಬಳ್ಳಾಪುರ ಮನೆಗೆ ಹೋಗಿ ಸಾರಿ ಕೇಳಲಿಲ್ಲ ಅಂತಂದರೆ ನೆಕ್ಸ್ಟ್ ಅಪ್ಡೇಟ್ ಅಂತ ಬಂದಾಗಲೇ ಕಾನೂನಾತ್ಮಕವಾಗಿ ಹೋರಾಡೋದಕ್ಕೆ ರೆಡಿ ಇದ್ದೀನಿ. ನನಗೆ ಅಷ್ಟು ತಾಕತ್ತಿದೆ ಅಂತಂದರೆ ಖಂಡಿತವಾಗಿ ಕಾನೂನಾತ್ಮಕವಾಗಿ ಹೋರಾಡೋದಕ್ಕೆ ನಾವಂತೂ ಸಿದ್ಧವಾಗಿದ್ದೀವಿ, ನಾನಂತೂ ಸಿದ್ಧವಾಗಿದ್ದೀನಿ, ಕಾನೂನಾತ್ಮಕವಾಗಿ ಬಿಡಲ್ಲ.